ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಯಾರೋ ಮಾಡಿದ್ದನ್ನು ಖರ್ಚು ಮಾಡಿದ್ರೆ ಜೀವನ ಏನಂತ ನಮಗೆ ಗೊತ್ತಾಗಲ್ಲ. ಸ್ವತಃ ದುಡಿದು ನಾವು ಖರ್ಚು ಮಾಡಿ ಬೇರೆಯವರಿಗೆ ಕೊಟ್ಟಾಗಲೇ ಅಸಲಿ ಜೀವನ ಏನಂತ ಗೊತ್ತಾಗತ್ತೆ. ಗೊತ್ತಾಯ್ತಾ? ನಾವು ದುಡಿಬೇಕು, ದುಡಿದು ದಾನ ಮಾಡಬೇಕು, ಇನ್ನೊಬ್ಬರಿಗೆ ಕೊಡಬೇಕು. ಇನ್ನೊಬ್ಬರು ದುಡಿದ್ರಲ್ಲಿ ಖರ್ಚು ಮಾಡೋದಲ್ಲ, ಇನ್ನೊಬ್ರಿಗೆ ದಾನ ಮಾಡೋದಲ್ಲ. ನಮ್ಗೆ ಅಸಲಿ ಸತ್ಯ ಗೊತ್ತಾಗಬೇಕಾಗಿದ್ರೆ ನಾವು ದುಡಿಬೇಕು ಅಂತ ಗೊತ್ತಾಗತ್ತೆ. ಇವತ್ತು ನಾವು ಮಾಘಪುರಾಣದ 23ನೇ ಅಧ್ಯಾಯನ ಗಂಗಾಜಲ ಮಹಿಮೆಯ ಬಗ್ಗೆ ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿವೆಸ್ಸೀದಸಾದನಂ. ಕಾರ್ತವೀರ್ಯಾರ್ಜುನ ಶಿವಪೂಜೆಯ ಕುರಿತು, ಶಿವಮಹಿಮೆಯನ್ನು ಕುರಿತು ವಿವರಿಸುತ್ತಾನೆ, ಕೇಳು. ಹಿಂದೆ ಶ್ರೀರಾಮಚಂದ್ರನು ರಾವಣನನ್ನು ಸಂಹರಿಸುವುದಕ್ಕಾಗಿ ಸಮುದ್ರದ ಮೇಲೆ ಸೇತುವೆ ಕಟ್ಟಿದ ಸ್ಥಳದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಶಿವನನ್ನು ಧ್ಯಾನಿಸಿ ವಾರಾದಿಯನ್ನು ದಾಟಿ ರಾವಣನನ್ನು ಸಂಹರಿಸಿದನು. ಹಾಗೆಯೇ ಹನುಮಂತನು ಸಮುದ್ರೋಲ್ಲಂಘನ ಮಾಡುವಾಗ ಶಿವನನ್ನು ಧ್ಯಾನಿಸಿ ಶ್ರೀರಾಮನಿಗೆ ನಮಸ್ಕಾರ ಮಾಡಿ ಮಹಾಬಲವನ್ನು ಸಂಪಾದಿಸಿ ಸಮುದ್ರವನ್ನು ದಾಟಿದನು. ಅರ್ಜುನನು ಯುದ್ಧಕ್ಕೆ ಹೊರಡುವರು ಮುಂಚೆ ಶಿವಪೂಜೆಯನ್ನು ಮಾಡಿಯೇ ರಣರಂಗವನ್ನು ಪ್ರವೇಶಿಸಿದನು. ಇನ್ನೆಷ್ಟೋ ಮಹಾನುಭಾವರು ಶಿವನನ್ನು ಧ್ಯಾನಿಸಿ ತಮಗೆ ಜಯವನ್ನು ತಂದುಕೊಂಡಿದ್ದಾರೆ. ಸ್ತ್ರೀಯರು ತಮ್ಮ ಮನೋರಥಗಳನ್ನು ನೆರವೇರಿಸಿಕೊಂಡರು. ಆದ್ದರಿಂದ ಪೂಜೆಗಳೆಲ್ಲ ಶಿವಪೂಜೆ ಪವಿತ್ರವಾದುದು. ಹಾಗೆಯೇ ನದಿಗಳಲ್ಲಿ ಗಂಗಾ ನದಿ ಪರಮ ಪವಿತ್ರವಾದುದು. ಹೇಗೆಂದರೆ ಗಂಗಾಜಲ ವಿಷ್ಣುಪಾದದಿಂದ ಜನಿಸಿ ಶಿವನ ಶಿರಸ್ಸಿನಿಂದ ಪ್ರವಹಿಸುವಂಥದ್ದು. ಆದ್ದರಿಂದಲೇ ಸರ್ವ ಪಾಪಹರವಾದದ್ದು. ಗಂಗಾಜಲದಲ್ಲಿ ಸ್ನಾನಕ್ಕೆ ಅಷ್ಟೊಂದು ಪ್ರಾಶಸ್ತ್ಯವಿದೆ. ಅಲ್ಲದೆ ಇನ್ನೂ ಗಂಗಾಜಲವನ್ನು ಕುರಿತು ಹೇಳಲಿರುವುದು ಏನೆಂದರೆ, ಯಾವ ನೀರನ್ನಾಗಲಿ ಗಂಗಾ 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 ಎಂದು 3 ಬಾರಿ ಸ್ಮರಿಸಿ ಶಿರಸ್ಸಿನ ಮೇಲೆ ನೀರನ್ನು ಪೋಷಿಸಿಕೊಂಡರೆ ಆ ನೀರು ಗಂಗಾಜಲದೊಂದಿಗೆ ಸಮಾನಂತವಾಗುತ್ತೆ. ಯಾವುದೇ ಆಗೋಗಲಿ, ಇವಾಗ ಗೊತ್ತಿಲ್ಲದೆ ಇದ್ದರೆ ನಾವು ನೀರಿಗೆ ಹೋಗಿ ಗಂಗಾ 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 ಅಂತ ಹೇಳ್ಕೊಂಡ್ರೆ ಗಂಗಾಜಲ ಇದ್ದಾಗೆ ಅದು ಆಗತ್ತೆ. ಗಂಗಾಜಲವು ವಿಷ್ಣುಮೂರ್ತಿಯ ಪ್ರತಿರೂಪ. ಆದ್ದರಿಂದ ಮಾಘ ಮಾಸದಲ್ಲಿ ಗಂಗಾ ಸ್ನಾನವು ಅತ್ಯಂತ ಪುಣ್ಯಪ್ರದವಾದೆಂದು ತಿಳಿಸುತ್ತಾ ಗಂಗಾಜಲ ಮಹಿಮೆಯನ್ನು ಕುರಿತು ಕಾರ್ತವೀರ್ಯಾರ್ಜುನನಿಗೆ ದತ್ತಾತ್ರೇಯನು ವಿವರಿಸ್ತಾನೆ. ಚಿರಭ್ರಮ ಪರಿಶ್ರಾಂತಾಸ್ತ್ವಾ ಮಧ್ಯ ಶರಣಂ ಗತಃ ಪ್ರಸೀದ ಸುಮಾ ಮಾಯಾ ವಿಷ್ಣು ರಾಜೀವಲೋಚನ. ಶ್ರೇಷ್ಠವಾದ ಇರಿದಾದ ಪ್ರಕೃತಿಯನ್ನು ವಶದಲ್ಲಿಟ್ಟುಕೊಂಡು ಇರುವ ಪುಂಡರೀಕಾಕ್ಷನಾದ ವಿಷ್ಣುವೇ, ಬಹುಕಾಲ ತೋಳಲಾಡಿ ಆಯಾಸಗೊಂಡವನಾಗಿ ಇಂದು ನಾನು ನಿನ್ನನ್ನು ಮೊರೆ ಹೊಕ್ಕಿರುವೆ. ನೀನು ಎಲ್ಲರನ್ನೂ ಸರ್ವೇ ಜನ ಸುಖಿನೋ ಭವಂತು ಅಂತ ಎಲ್ಲರನ್ನೂ ಕಾಪಾಡಪ್ಪ ಭಗವಂತ ಅಂತ ಹೇಳ್ತಾರೆ. ಇವತ್ತು ನಾವು 23ನೇ ಅಧ್ಯಾಯ, ಮಾಘಪುರಾಣದ 23ನೇ ಅಧ್ಯಾಯನ ತಿಳ್ಕೊಂಡು ಈಗ ನಾವು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 21/1/2025 ಶುಕ್ರವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣಪಕ್ಷ, ತಿಥಿ ಅಷ್ಟಮಿ, ಬೆಳಗ್ಗೆ 8:05. ನಕ್ಷತ್ರ ಅನುರಾಧ, ಹಗಲು 12:31. ಮಳೆ ಶತಭೀಷ 1ನೇ ಪಾದ. ರಾಹುಕಾಲ 11:09 12:37 ತನಕ ಇದೆ. ಗುಳಿಕ ಕಾಲ 8:12 9:40 ತನಕ ಇದೆ. ಯಮಗಂಟ ಕಾಲ 3:34 5:03 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ಈಗ ಮಾಘ ಮಾಸ ಆಗಿರೋದ್ರಿಂದ ಎಲ್ಲರೂ ಮಾಘಪುರಾಣ ಕೇಳಿ ಹಾಗೂ ಒಂದು ನದಿಗೆ ಹೋಗಿ ಮಾಘ ಮಾಸದ ಸ್ನಾನ ಮಾಡ್ಕೊಂಬನ್ನಿ. ನೀವು ಅಂದ್ಕೊಂಡು ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತೆ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.